ಅಕ್ಟೋಬರ್ 1973 ಅರಬ್ ಇಸ್ರೇಲಿಕ್ ವಾರ್ ನಡಿಬೇಕಾದ್ರೆ ಅರಬ್ಸ್ ಅವರು ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ನ ನಿಲ್ಲಿಸ್ಬಿಡ್ತಾರೆ. ಇದರಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ಅಮೆರಿಕಾದ ಎಕಾನಮಿನೂ ನೆಲ ಕಚ್ಚುತ್ತೆ. ದೊಡ್ಡ ದೊಡ್ಡ ಕಂಪನೀಸ್ಗಳು ಮುಚ್ಚೋ ಸ್ಟೇಜಿಗೆ ಬಂದಿತ್ತು. ಈ ಒಂದು ಇನ್ಸಿಡೆಂಟ್ ಇಂದ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಆಯಿಲ್ ಪವರ್ ಏನು ಅಂತ. ಇಲ್ಲಿಂದ ಕ್ರೂಡ್ ಆಯಿಲ್ ನ ಎಲ್ಲರೂ ಬ್ಲಾಕ್ ಗೋಲ್ಡ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಬ್ಲಾಕ್ ಗೋಲ್ಡ್ ನ ಕಂಡಿಡಿದವ್ರು ಯಾರು? ಆಯಿಲ್ ನ ಹಿಸ್ಟ್ರಿ ಬಂದು ತುಂಬಾ ಹಳೇದು. ಸಾವಿರಾರು ವರ್ಷಗಳಾದ್ಮೇಲೆ ಆರ್ಗ್ಯಾನಿಕ್ ಮ್ಯಾಟರ್ಸು ಹೈಡ್ರೋಕಾರ್ಬನ್ಸ್ಗೆ ಕನ್ವರ್ಟ್ ಆಗುತ್ತೆ. ಈ ಪ್ರಾಸೆಸ್ ನ ರಿಸಲ್ಟ್ ಕ್ರೂಡ್ ಆಯಿಲ್. ಡೆಪಾಸಿಟ್ ಆಗಿರೋ ಈ ಕ್ರೂಡ್ ಆಯಿಲ್ ಅವಾಗವಾಗ ಅರ್ತ್ ಸರ್ಫೇಸ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಜನರಿಗೆ ಕ್ರೂಡ್ ಆಯಿಲ್ ಬಗ್ಗೆ ನಾಲೆಜ್ ಇತ್ತು. ಆ ಟೈಮ್ ಅಲ್ಲಿ ಈಜಿಪ್ಟ್ ಸಿವಿಲೈಸೇಷನ್ ಜನ ಕ್ರೂಡ್ ಆಯಿಲ್ ನ ಮೆಡಿಸನ್ ಆಗಿ ಯೂಸ್ ಮಾಡ್ಕೊಳ್ಳೋರು. ಅವ್ರ ಪ್ರಕಾರ ಕ್ರೂಡ್ ಆಯಿಲ್ ನ ಗಾಯದ ಮೇಲೆ ಹಾಕಿದ್ರೆ ಗಾಯ ಬೇಗ ವಾಸಿಯಾಗುತ್ತೆ ಅಂತ. 347 CE ಅಲ್ಲೇನೆ ಚೈನಾದವರು ಕ್ರೂಡ್ ಆಯಿಲ್ಗೋಸ್ಕರ ಡ್ರಿಲ್ಲಿಂಗ್ಗಳನ್ನ ಸ್ಟಾರ್ಟ್ ಮಾಡ್ಕೊತಾರೆ. 240 ಮೀಟರ್ ಅಷ್ಟು ಅಗಿತಾರೆ. ಬಟ್ ಆ ಟೈಮಲ್ಲಿ ಜನಕ್ಕೆ ಗೊತ್ತಿರಲಿಲ್ಲ ಇದೇ ಕ್ರೂಡ್ ಆಯಿಲ್ ನಾಳೆ ದಿನ ಬ್ಲ್ಯಾಕ್ ಗೋಲ್ಡ್ ಅನ್ನೋ ಹೆಸರಲ್ಲಿ ಫೇಮಸ್ ಆಗುತ್ತೆ ಅಂತ. ಫಸ್ಟ್ ಇದು ಕೈಗೆ ಸಿಕ್ತಾಗ ಜನ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದ್ರೆ ಈಸಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಸೊ ಇದರಿಂದ ನೆಕ್ಸ್ಟ್ ಜನ ಸಾಲ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಮಾಡ್ತಿದ್ದು ಬ್ಯಾಂಬೂನ ಪೈಪ್ ತರ ಯೂಸ್ ಮಾಡ್ಕೊಂಡು. ಸೊ ಬ್ಯಾಂಬೂ ಪೈಪ್ ಲೈನ್ ಇಂದ ಬಂದ ಕ್ರೂಡ್ ಆಯಿಲ್ ನ ಬರ್ನ್ ಮಾಡೋರು. ಇದರಿಂದ ಸಾಲ್ಟ್ ಎವಾಪರೇಟ್ ಆಗಿ ಮೇಲ್ಗಡೆಗೆ ಬರೋದು. ಇದೇ ಕ್ರೂಡ್ ಆಯಿಲ್ 7th ಸೆಂಚುರಿಯಲ್ಲಿ ಜಪಾನ್ ಅಲ್ಲಿ ಸಿಗುತ್ತೆ. ಅಲ್ಲಿರೋ ಜನ ಇದನ್ನ ಬೆಂಕಿ ಹತ್ಕೊಳ್ಳೋ ನೀರು ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. 9th ಸೆಂಚುರಿಯಲ್ಲಿ ಅಜರ್ಬೈಜಾನ್ ಅಕ್ಕಪಕ್ಕ ಏರಿಯಾಗಳಲ್ಲಿ ಕ್ರೂಡ್ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗುತ್ತೆ. 12th ಸೆಂಚುರಿಯಲ್ಲಿ ಮಾರ್ಕೋ ಪೋಲೋ ದೇಶ ಸುತ್ತಬೇಕಾದ್ರೆ ಕ್ಯಾಸ್ಪಿಯನ್ ಸಿ ಹತ್ರ ಬಾಕು ಅನ್ನೋ ಏರಿಯಾ ಅಲ್ಲಿ ಹೆವಿ ಅಮೌಂಟ್ ಅಲ್ಲಿ ಕ್ರೂಡ್ ಆಯಿಲ್ ನೋಡ್ತಾರೆ. ಆದ್ರೂ 15th ಸೆಂಚುರಿ ತನಕ ಹೆವಿ ಅಮೌಂಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಆ ಟೈಮ್ ಅಲ್ಲಿ ಜನರ ಹತ್ರ ಅಷ್ಟು ನಾಲೆಜ್ ಇರ್ಲಿಲ್ಲ ಕ್ರೂಡ್ ಆಯಿಲ್ ನ ಯೂಸ್ ಮಾಡಿ ಕತ್ಲಲ್ಲಿ ದೀಪ ಹಚ್ಕೋಬಹುದು ಅಂತ. ಆ ಟೈಮ್ ಅಲ್ಲಿ ರಾತ್ರಿ ಹೊತ್ತು ಜನ ಈಚೆಗೂ ಹೋಗ್ತಿರ್ಲಿಲ್ಲ. ಅಕಸ್ಮಾತ್ ಈಚೆ ಹೋಗ್ಲೇಬೇಕು ಅಂತ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರವ್ರದೇ ಟೆಕ್ನಿಕ್ಸ್ ಗಳಿತ್ತು. ಆ ಟೈಮಲ್ಲಿ ಬರ್ಡ್ಸ್ ಇಲ್ಲ ಫಿಶ್ ನ ಹಿಡಿದ್ಬಿಟ್ಟು ಒಣಗಿಸಿಟ್ಕೊಂಡಿರೋರು. ಬೆಂಕಿಗೋಸ್ಕರ ಇದನ್ ಸುಡೋರು. ಇಯರ್ 1700 ಅಲ್ಲಿ ಆಯಿಲ್ಗೋಸ್ಕರ ದೊಡ್ಡ ದೊಡ್ಡ ವೇಲ್ ಫಿಶ್ ನ ಹಿಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಈ ಟೈಮ್ ಅಲ್ಲಿ ಜಾಸ್ತಿ ಅಮೌಂಟ್ ಅಲ್ಲಿ ವೇಲ್ ಫಿಶ್ ನ ಬೇಟೆ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಸಣ್ಣ ಸಣ್ಣ ಫ್ಯಾಕ್ಟರಿಗಳನ್ನ ಓಪನ್ ಮಾಡಿ ಈ ವೇಲ್ ಫಿಶ್ ಇಂದ ಆಯಿಲ್ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ವೇಲ್ ಆಯಿಲ್ ಅಂತ. ಇದನ್ನ ಬರೀ ದೀಪ ಹಚ್ಚಕ್ಕಲ್ದೆ ಪರ್ಫ್ಯೂಮ್ ಮತ್ತೆ ಲೂಬ್ರಿಕೆಂಟ್ ಮಾಡಕ್ಕೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಆ ಟೈಮ್ ಅಲ್ಲಿ ಈ ವೇಲ್ ಆಯಿಲ್ ನ ಮೋನೋಪಲಿ ಬಂದು ಅಮೆರಿಕ ಅವ್ರ ಕೈಯಲ್ಲಿತ್ತು. ಯಾಕೆಂದ್ರೆ ಅವರು ಅವ್ರ ಕಡೆ ಜನರನ್ನ ಜಾಸ್ತಿ ವೇಲ್ ಹಿಡಿಯಕ್ಕೆ ಬಿಟ್ಟಿದ್ರು. ಆ ಟೈಮ್ ಅಲ್ಲಿ ಈ ವೇಲ್ ಆಯಿಲ್ ಇಂಡಸ್ಟ್ರಿ ಬಂದು 5th ಲಾರ್ಜೆಸ್ಟ್ ಇಂಡಸ್ಟ್ರಿ ಆಗ್ಬಿಟ್ಟಿತ್ತು ಅಮೆರಿಕ ಅಲ್ಲಿ. 1846 ಅಲ್ಲಿ ಕೆನಡಾದ ಜಿಯೋ ಸೈಂಟಿಸ್ಟ್ ಅಬ್ರಹಂ ಗೆಜ್ನರ್ ಅವರು ದೀಪ ಹಚ್ಚಕ್ಕೆ ಬೇರೆ ಆಯಿಲ್ ನ ಡಿಸ್ಕವರ್ ಮಾಡ್ತಾರೆ. ಅವರು ಆಯಿಲ್ ಶೆಲ್, ಬಿಟ್ಯೂಮೆನ್ ಮತ್ತೆ ಕೋಲ್ ನ ರಿಫೈನ್ ಮಾಡಿ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಬೆಂಕಿ ಹಚ್ಚಬಹುದಾಗಿತ್ತು. ಈ ಲಿಕ್ವಿಡ್ ಬಂದು ಕೆರೋಸಿನ್ ಆಯಿಲ್. ಈ ಕೆರೋಸಿನ್ ಆಯಿಲ್ ರಿಸರ್ಚ್ ಇಂದ ಇಡೀ ಜಗತ್ತಲ್ಲಿ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈ ಆಯಿಲ್ ನ ಮಾಡಕ್ಕೆ ಕಮ್ಮಿ ರಿಸೋರ್ಸಸ್ ಬೇಕಾಗಿತ್ತು. ಅದು ಅಲ್ಲದೆ ವೇಲ್ ಆಯಿಲ್ ಗಿಂತ ಕೆರೋಸಿನ್ ಚೀಪ್ ಆಗಿ ಸಿಗೋದು. ಸೊ ಇದರಿಂದ ನೋಡ್ತಾನೆ ದೊಡ್ಡ ಅಮೌಂಟ್ ಅಲ್ಲಿ ಕೆರೋಸಿನ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಇದರಿಂದ ಬರೀ ಮನೆಗಳಲ್ಲದೆ ರೋಡ್ ಸೈಡ್ ಅಲ್ಲೂ ಕೆರೋಸಿನ್ ಯೂಸ್ ಮಾಡಿ ಲ್ಯಾಂಪ್ ಗಳು ಹಚ್ಚಕ್ ಸ್ಟಾರ್ಟ್ ಮಾಡಿದ್ರು. ಇಷ್ಟಕ್ಕೆ ಜನ ಸುಮ್ನಾಗಲ್ಲ, ಇನ್ನ ಬೆಟರ್ ಆಯಿಲ್ ಸಿಗ್ಲಿ ಅಂತ ಡಿಸ್ಕವರಿಗಳು ನಡೀತಾನೆ ಇರುತ್ತೆ. 1858 ಅಲ್ಲಿ ಅಮೆರಿಕಾದ ಪೆನ್ಸಿಲ್ವೇನಿಯಾ ಅನ್ನೋ ಸ್ಟೇಟ್ ಅಲ್ಲಿ ಬ್ಲಾಕ್ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇದ್ರ ಕೆಟ್ಟ ಸ್ಮೆಲ್ ಇಂದ ಜನ ಇದ್ರ ಮೇಲೆ ಜಾಸ್ತಿ ಗಮನ ಕೊಡಕ್ ಹೋಗಲ್ಲ. ಆದ್ರೆ ಆ ಟೈಮಲ್ಲಿ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ಐಡೆಂಟಿಫೈ ಮಾಡಿದ್ರು ಜನ. ಇದೇ ಟೈಮಲ್ಲಿ ಜೇಮ್ಸ್ ಟೌನ್ಸೆಂಡ್ ಅನ್ನೋರು ಬ್ಯಾಂಕ್ ನ ಪ್ರೆಸಿಡೆಂಟ್ ಆಗಿದ್ರು. ಈ ಬ್ಲಾಕ್ ಆಯಿಲ್ ನ ನೋಡಿ ಇದರಿಂದ ದುಡ್ಡು ಮಾಡ್ಬೋದು ಅಂತ ಏಲ್ ಯೂನಿವರ್ಸಿಟಿಯ ಜೂನಿಯರ್ ಪ್ರೊಫೆಸರ್ ಬೆಂಜಮಿನ್ ಸಿಲಿಮನ್ ಕೆಮಿಕಲ್ ಎಕ್ಸ್ಪರ್ಟ್ ಹತ್ರ ಹೋಗಿ ಈ ಆಯಿಲ್ ಮೇಲೆ ರಿಸರ್ಚ್ ಮಾಡು ಅಂತ ಹೇಳ್ತಾರೆ. ಈ ರಿಸರ್ಚ್ ನ ರಿಸಲ್ಟ್ ರೆವಲ್ಯೂಷನರಿ ಆಗಿರುತ್ತೆ. ರಿಸಲ್ಟ್ ಅಲ್ಲಿ ಇರುತ್ತೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಫರ್ದರ್ ಡಿಸ್ಟಿಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದರಿಂದ ತುಂಬಾ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಕೈಗೆ ಸಿಗುತ್ತೆ ಅಂತ. ಇದರಿಂದ ಟೌನ್ಸೆಂಡ್ ಅವ್ರಿಗೆ ಫ್ಯೂಚರ್ ನ ಒಂದು ಕ್ಲಿಯರ್ ಪಿಕ್ಚರ್ ಕಾಣಿಸ್ತಿರುತ್ತೆ. ಇದರಿಂದ ಟೌನ್ಸೆಂಡ್ ಅವರು ಅವರಿಬ್ರು ಫ್ರೆಂಡ್ಸ್ ಜೊತೆಗೆ ಸೇರ್ಕೊಂಡು ಪೆನ್ಸಿಲ್ವೇನಿಯಾ ರಾಕ್ ಆಯಿಲ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ರ ಸ್ಟಾಕ್ಸ್ ಅಷ್ಟಾಗಿ ಸೇಲ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಜನಕ್ಕೆ ಪೆಟ್ರೋಲ್ ಮತ್ತೆ ಕೆರೋಸಿನ್ ನ ರಿಯಲ್ ವ್ಯಾಲ್ಯೂ ಗೊತ್ತಿರ್ಲಿಲ್ಲ. ಇದಾದ್ಮೇಲೆ ಟೌನ್ಸೆಂಡ್ ಎಡ್ವಿನ್ ಡ್ರೇಕ್ ನ ಮೀಟ್ ಮಾಡ್ತಾರೆ. ಡ್ರೇಕ್ ಬಂದು ರೈಲ್ ರೋಡ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಎಂಪ್ಲಾಯಿ. ಆ ಟೈಮ್ ಅಲ್ಲಿ ಡ್ರೇಕ್ ಅವರು ಆಯಿಲ್ ಸರ್ಚ್ ಅಲ್ಲಿ ಇದ್ರು. ಟೌನ್ಸೆಂಡ್ ಅವ್ರು ಹೇಳ್ತಾರೆ ಇಡೀ ಪೆನ್ಸಿಲ್ವೇನಿಯಾ ಅಲ್ಲಿ ಸರ್ಚ್ ಮಾಡು ಎಲ್ಲೆಲ್ಲಿ ನಮ್ಗೆ ಕ್ರೂಡ್ ಆಯಿಲ್ ಸಿಗ್ಬೋದು ಅಂತ. ಈ ಕಡೆ ಡ್ರೇಕ್ಗೂ ಫುಲ್ ಕಾನ್ಫಿಡೆನ್ಸ್ ಇತ್ತು ಕ್ರೂಡ್ ಆಯಿಲ್ ಇಂದ ದೊಡ್ಡ ಫಾರ್ಚೂನ್ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಇದನ್ನ ನೋಡಿ ಟಾಮ್ಸೆಂಡ್ ಅವರು ಡ್ರೇಕ್ಗೆ ಪೆನ್ಸಿಲ್ವೇನಿಯಾದ ಕಂಪ್ಲೀಟ್
ಶೇರ್ಸ್ ನ ಮಾರಿ ಕ್ರೂಡ್ ಆಯಿಲ್ ಸಿಗೋ ಜಾಗದಲ್ಲಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾರೆ. ಅದು ಅಲ್ಲದೆ ಡ್ರೇಕ್ಗೆ ಆನ್ಯುವಲಿ $1,000 ಕೊಡ್ತೀನಿ ಅಂತಾನು ಹೇಳ್ತಾರೆ. ಇದಾದ್ಮೇಲೆ ಡ್ರೇಕ್ ಏನ್ ಮಾಡ್ತಾರೆ ಅಂದ್ರೆ ಸೆನಿಕಾ ಆಯಿಲ್ ಕಂಪನಿ ಅಂತ ಅವ್ರದೇ ಒಂದು ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪನಿಯ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಡ್ರೇಕೆ ಆಗಿರ್ತಾರೆ. 1858 ಅಲ್ಲಿ ಡ್ರೇಕು ಪೆನ್ಸಿಲ್ವೇನಿಯಾದ ಟೆಟಿಸ್ವಿಲಾ ಅಲ್ಲಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂತಾರೆ. ಆದ್ರೆ ಆ ಟೈಮಲ್ಲಿ ಜನರಿಗೆ ಇದ್ರ ಬಗ್ಗೆ ಏನು ನಾಲೆಜ್ ಇರಲಿಲ್ಲ. ಅದಕ್ಕೆ ಡ್ರೇಕ್ ನ ಹುಚ್ಚ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಡ್ರೇಕ್ ಇದಕ್ಕೆ ತಲೆ ಕೆಡಿಸ್ಕೊಳ್ದೆ ಎಕ್ಸ್ಪರ್ಟ್ ಡ್ರಿಲ್ಲರ್ ನ ಹುಡ್ಕೋದ್ರಲ್ಲಿರ್ತಾರೆ. ಅವಾಗ ಅವ್ರಿಗೆ ಸಿಗ್ತಾರೆ ವಿಲಿಯಂ ಸ್ಮಿತ್ ಅವರು. ಆ ಟೈಮಲ್ಲಿ $2.5 ಪರ್ ಡೇ ಸ್ಯಾಲರಿ ತಗೊಂಡು ವಿಲಿಯಮ್ಸು ಡ್ರೇಕ್ಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೊಂದು ಸರ್ಕಸ್ ಮಾಡ್ತಿದ್ರು ಕ್ರೂಡ್ ಆಯಿಲ್ ಇನ್ನ ದೂರದಲ್ಲೇ ಇರುತ್ತೆ. ಫೈನಲಿ 27 ಆಗಸ್ಟ್ 1859 ಅಲ್ಲಿ 69 ಫೀಟ್ ತನಕ ಸಕ್ಸಸ್ಫುಲ್ ಆಗಿ ಡ್ರಿಲ್ಲಿಂಗ್ ಮಾಡ್ತಾರೆ. ಇದನ್ನ ನೋಡಿ ಡ್ರೇಕೋ ಶಾಕ್ ಆಗ್ಬಿಡ್ತಾರೆ. ದೊಡ್ಡ ದೊಡ್ಡ ಬ್ಯಾರೆಲ್ಸ್ ಅಲ್ಲಿ ಕ್ರೂಡ್ ಆಯಿಲ್ ಇರುತ್ತೆ. ಟೆಟಿಸ್ವಿಲಾ ಅಲ್ಲಿ 11 ಕಿಲೋಮೀಟರ್ ದೂರದಲ್ಲಿ ರೂರಲ್ ಏರಿಯಾ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಕ್ರೂಡ್ ಆಯಿಲ್ ಸಿಗುತ್ತೆ. ಈ ನ್ಯೂಸ್ ಹರಡುತ್ತಿದ್ದಂಗೆ ಟೆಟಿಸ್ವಿಲಾ ಸುತ್ತಮುತ್ತ ಡ್ರಿಲ್ಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕ್ರೂಡ್ ಆಯಿಲ್ಗೋಸ್ಕರ. ಸ್ವಲ್ಪ ಟೈಮ್ ಅಲ್ಲೇ ಕಂಪ್ಲೀಟ್ ಸಿಟಿ ಆಯಿಲ್ ಸಿಟಿ ಅಂತ ಫೇಮಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 4500 ಬ್ಯಾರೆಲ್ಸ್ ಆಯಿಲ್ ನ ಪ್ರೊಡ್ಯೂಸ್ ಮಾಡೋರು. ಆದ್ರೆ ಹೋಗ್ತಾ ಹೋಗ್ತಾ ಬರೀ 4 ವರ್ಷದಲ್ಲೇ 1862 ಅಲ್ಲಿ 30 ಲ್ಯಾಕ್ ಬ್ಯಾರೆಲ್ ಅಷ್ಟು ಆಯಿಲ್ ತೆಗಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಪೆನ್ಸಿಲ್ವೇನಿಯಾ ಅಲ್ಲಿ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗಿದ ತಕ್ಷಣ ಅಮೆರಿಕಾ ಅಲ್ಲಿ ಆಯಿಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿ ಕ್ಯಾಲಿಫೋರ್ನಿಯಾ, ಓಕ್ಲಹೋಮಾ, ಟೆಕ್ಸಸ್ ಈ ಸಿಟಿಗಳನ್ನು ಕ್ರೂಡ್ ಆಯಿಲ್ಗೋಸ್ಕರ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂತಾರೆ. ಬರೀ ಈ 3 ಸ್ಟೇಟ್ ಇಂದಾನೆ 26 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟು ಕ್ರೂಡ್ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗುತ್ತೆ ಅಮೆರಿಕಾಗೆ. 1900 ಬರ್ತಾ ಬರ್ತಾ 64 ಮಿಲಿಯನ್ ಬ್ಯಾರೆಲ್ಸ್ ಅಷ್ಟು ಕ್ರೂಡ್ ಆಯಿಲ್ ತೆಗೆಯಕ್ ಸ್ಟಾರ್ಟ್ ಮಾಡಿದ್ರು. ಅದು ಅಲ್ಲದೆ 200 ಆಯಿಲ್ ಬೈ ಪ್ರಾಡಕ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸ್ಟೋವ್ ಫ್ಯೂಲ್ಸ್, ಲೂಬ್ರಿಕೆನ್ಸ್, ಕೆರೋಸಿನ್ ಇದರ ಪ್ರೊಡಕ್ಷನ್ ಮತ್ತೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇದು ಅಮೆರಿಕಾದ ಕತೆ. ಆದ್ರೆ ಆಯಿಲ್ ಗೆ ಫೇಮಸ್ ಆಗಿರೋ ಮಿಡಲ್ ಈಸ್ಟ್ ಬಗ್ಗೆ ನೋಡೋಣ. ಈಗ ಅಮೆರಿಕಾ ಅಲ್ಲಿ ಈ ಆಯಿಲ್ ಬಿಸ್ನೆಸ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮುಂದೆ ಹೋಗೋದನ್ನ ನೋಡಿ ಬೇರೆ ದೇಶದವರು ನಮ್ಮಲ್ಲೂ ಕ್ರೂಡ್ ಆಯಿಲ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲಾ ಕಡೆನೂ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ. ಅದ್ರ ಜೊತೆಗೆ ಗೌರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. 20th ಸೆಂಚುರಿ ಬರೋ ಅಷ್ಟರಲ್ಲಿ ಈ ಡಿಸ್ಕವರಿ ಮಿಡಲ್ ಈಸ್ಟ್ ಬರುತ್ತೆ. ಬ್ರಿಟಿಷ್ ನ ಜಿಯೋಲಾಜಿಸ್ಟ್ ಜಾರ್ಜ್ ಬರ್ನಾರ್ಡ್ ರೆನಾಲ್ಡ್ಸ್ ಇವರು 10 ವರ್ಷ ಪರ್ಷಿಯಾ ಅಲ್ಲಿ ಕ್ರೂಡ್ ಆಯಿಲ್ ನ ಹುಡುಕ್ತಿರ್ತಾರೆ. ಫೈನಲ್ ಆಗಿ 1908 ಅಲ್ಲಿ ಪರ್ಷಿಯಾ ಇವಾಗಿನ ಇರಾನ್ ಅಲ್ಲಿ ಕ್ರೂಡ್ ಆಯಿಲ್ ಸಿಗುತ್ತೆ. ಈ ಏರಿಯಾ ಅಲ್ಲಿ ಕ್ರೂಡ್ ಆಯಿಲ್ ಸಿಕ್ಕಿದ್ರಿಂದ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿ ಸ್ಟಾರ್ಟ್ ಆಗುತ್ತೆ. ಅದರ ಕಂಪ್ಲೀಟ್ ಮೊನೋಪಲಿ ಬ್ರಿಟಿಷ್ ಅವ್ರ ಕೈಯಲ್ಲಿ ಇರ್ತಿತ್ತು. ಈ ಕಂಪನಿ ಇಲ್ಲಿ ಆಯಿಲ್ ನ ರಿಫೈನ್ ಮಾಡಿ ಬೇರೆ ದೇಶದವ್ರಿಗೆ ಸಪ್ಲೈ ಮಾಡೋರು. ಮುಂದೆ ಹೋಗ್ತಾ ಹೋಗ್ತಾ ಈ ಕಂಪನಿಯ ಕಂಪ್ಲೀಟ್ ಶೇರ್ಸ್ ಬಂದು ಬ್ರಿಟಿಷ್ ಗವರ್ಮೆಂಟ್ ಅವರು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು. ಸೊ ಇಲ್ಲಿಂದ ಬರೋ ಕ್ರೂಡ್ ಆಯಿಲ್ ಪ್ರಾಫಿಟ್ಸ್ ಡೈರೆಕ್ಟ್ ಆಗಿ ಬ್ರಿಟಿಷ್ ಗವರ್ಮೆಂಟ್ ಹೋಗ್ತಾ ಇತ್ತು. ಇದನ್ನ ನೋಡಿ ಇರಾನ್ ಜನ ಬ್ರಿಟಿಷ್ ಅಗೇನ್ಸ್ಟ್ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಈ ಗಲಾಟೆನ ಸಾರ್ಟ್ ಔಟ್ ಮಾಡಕ್ಕೆ 1933 ಅಲ್ಲಿ 2 ದೇಶ ಸೇರ್ಕೊಂಡು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಬ್ರಿಟಿಷರ್ಸ್ ಇರಾನ್ ಅವ್ರಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಪೇ ಮಾಡಬೇಕು. ಅದ್ರ ಜೊತೆಗೆ 60 ಇಯರ್ಸ್ ಇರಾನ್ ಜನ ಬ್ರಿಟಿಷ್ ಅವ್ರಿಗೆ ತೊಂದರೆ ಮಾಡಂಗಿಲ್ಲ. ಈ ತರ ಸುತ್ತಮುತ್ತ ಇರಾನ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ರೂಡ್ ಆಯಿಲ್ ಕಂಟ್ರೋಲ್ ಬ್ರಿಟಿಷ್ ಅವ್ರು ತಗೊಂಡ್ಬಿಡ್ತಾರೆ. ಆದ್ರೆ ಇದು ಜಾಸ್ತಿ ಟೈಮ್ ತನಕ ನಡೆಯಲ್ಲ. ಇರಾನ್ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕಂಪ್ಲೀಟ್ ರಿಸೋರ್ಸಸ್ ಬ್ರಿಟಿಷ್ ಅವರು ಲೂಟಿ ಮಾಡಿ ತಗೊಂಡ್ ಹೋಗ್ತಿದ್ದಾರೆ ಅಂತ. ಅದಕ್ಕೆ 1951 ಅಲ್ಲಿ ಇರಾನ್ ಅವರು ಆಯಿಲ್ ನ ಕಂಪ್ಲೀಟ್ ಇಂಡಸ್ಟ್ರಿನ ನ್ಯಾಷನಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿ ಕಂಪ್ಲೀಟ್ ಆಗಿ ಇರಾನ್ ಕಂಟ್ರೋಲ್ ಕೊಟ್ಟೋಗುತ್ತೆ. ಇರಾನ್ ಅಲ್ಲಿ ಆಯಿಲ್ ಸಿಕ್ಕಿದ್ರಿಂದ ಬೇರೆ ಮಿಡಲ್ ಈಸ್ಟ್ ಜಾಗಗಳಲ್ಲೂ ಆಯಿಲ್ ಸಿಗಬಹುದು ಅಂತ ಬೇರೆ ಮಿಡಲ್ ಈಸ್ಟ್ ಜಾಗಗಳಲ್ಲಿ ಕ್ರೂಡ್ ಆಯಿಲ್ ನ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 1938 ಅಲ್ಲಿ ಒಂದು ಅಮೆರಿಕನ್ ಕಂಪನಿ ಅರೇಬಿಯನ್ ಅಮೆರಿಕನ್ ಆಯಿಲ್ ಕಂಪನಿ ಸೌದಿ ಅರೇಬಿಯಾ ಅಲ್ಲಿ ಕ್ರೂಡ್ ಆಯಿಲ್ಗೋಸ್ಕರ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡಿಸ್ತಾರೆ. ಆ ಟೈಮಲ್ಲಿ ಸೌದಿ ಅರೇಬಿಯಾ ಬಂದು ಬಡ ದೇಶ, ಏನು ಸಿಗ್ತಾ ಇರ್ಲಿಲ್ಲ. ಅದು ಅಲ್ಲದೆ ಅಲ್ಲಿನ ಜನಕ್ಕೆ ಏನು ಸಿಗದೆ ಕೆಲ್ಸಕ್ಕೋಸ್ಕರ ಬೇರೆ ದೇಶಗಳಿಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಇವರ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬಂದು ಮಕ್ಕಾ ಮದೀನಾದ ಟೂರಿಸಂ ಆಗಿತ್ತು. ಆದ್ರೆ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ನ್ಯೂಜಿಲೆಂಡ್ ನ ಮೈನಿಂಗ್ ಇಂಜಿನಿಯರ್ ಮೇಜರ್ ಫ್ರಾಂಕ್ ಹೋಮ್ಸ್ ಅವರು ಸೌದಿ ಅರೇಬಿಯಾ ಅಲ್ಲಿ ಆಯಿಲ್ ಸಿಗುತ್ತೆ ಅಂತ ಹೇಳ್ತಾರೆ. ತುಂಬಾ ವರ್ಷ ಸರ್ಕಸ್ ಮಾಡ್ತಾರೆ, ಏನು ಕೈಗೆ ಸಿಗಲ್ಲ. ಆದ್ರೆ 1938 ಅಲ್ಲಿ ಅರೇಬಿಯನ್ ಅಮೆರಿಕನ್ ಆಯಿಲ್ ಕಂಪನಿಯವರು ಸೌದಿ ಅರೇಬಿಯಾದ ದಮನ್ ಅನ್ನೋ ಏರಿಯಾ ಅಲ್ಲಿ ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಕ್ರೂಡ್ ಆಯಿಲ್ ಸಿಗುತ್ತೆ. ಇದಾದ್ಮೇಲೆ ಸರ್ಪ್ರೈಸಿಂಗ್ ಆಗಿ ಎಲ್ಲೆಲ್ಲಿ ಡ್ರಿಲ್ಲಿಂಗ್ ಮಾಡಿಸ್ತಾರೆ ಅಲ್ಲೆಲ್ಲ ಕ್ರೂಡ್ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಆಯಿಲ್ ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಕ್ಕೆ ರಿಫೈನರಿಗೋಸ್ಕರ ಟ್ರಾನ್ಸ್ಪೋರ್ಟ್ ಲೈನ್ಸ್ ನ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. 1944 ಅಲ್ಲಿ ಸೌದಿ ಅರೇಬಿಯಾದ ಕಂಪ್ಲೀಟ್ ಏರಿಯಾ ಅಲ್ಲಿ ಆಯಿಲ್ ತೆಗೆಯೋ ರೆಸ್ಪಾನ್ಸಿಬಿಲಿಟಿ ಅರಾಮ್ಕೋ ಅವ್ರಿಗೆ ಕೊಟ್ಬಿಡ್ತಾರೆ, ಅರೇಬಿಯನ್ ಅಮೆರಿಕನ್ ಆಯಿಲ್ ಕಂಪನಿ ಅವ್ರಿಗೆ. ಇದರಿಂದ ಸೌದಿ ಅರೇಬಿಯಾದ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ. ಒಂದು ಟೈಮ್ ಅಲ್ಲಿ ತಿನ್ನಕ್ಕೂ ಗತಿ ಇಲ್ದಿದ್ದ ದೇಶ ಈಗ ಟಾಪ್ ರಿಚೆಸ್ಟ್ ಅಲ್ಲಿ ಕೌಂಟ್ ಮಾಡೋರು. 2016 ಅಷ್ಟರಲ್ಲಿ 90 ಬಿಲಿಯನ್ ಬ್ಯಾರಲ್ಸ್ ಅಷ್ಟು ಆಯಿಲ್ ತೆಗೆದಿದ್ರು.
ಇಷ್ಟು ವರ್ಷದಿಂದ ಕ್ರೂಡ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇವತ್ತು ಬರೀ 50% ರಿಸರ್ವ್ ಅಷ್ಟೇ ಉಳ್ಕೊಂಡಿರೋದು ನಮ್ಮ ಹತ್ರ. ಆದ್ರೆ ಆ ಟೈಮಲ್ಲಿ ಈ ಬ್ಲಾಕ್ ಗೋಲ್ಡ್ ನ ಬೆಲೆ ನೋಡಿ ರಷ್ಯಾ ಮತ್ತೆ ಬೇರೆ ಕಂಟ್ರೀಸ್ ಗಳು ಕ್ರೂಡ್ ಆಯಿಲ್ ನ ತೆಗಿಯಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಯಾವ್ಯಾವ ದೇಶದಲ್ಲಿ ಈ ಕ್ರೂಡ್ ಆಯಿಲ್ ಸಿಗಕ್ ಸ್ಟಾರ್ಟ್ ಆಗುತ್ತೆ ಆ ದೇಶದ ಎಕಾನಮಿ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಗಿತ್ತು. ಇದನ್ನ ನೋಡಿ ಎಲ್ಲಾ ದೇಶದಲ್ಲೂ ಜಾಸ್ತಿ ಕ್ರೂಡ್ ಆಯಿಲ್ ನ ತೆಗಿಯಕ್ ಸ್ಟಾರ್ಟ್ ಮಾಡಿದ್ರು, ಯಾಕಂದ್ರೆ ಆ ದೇಶದ GDP ಇಂಪ್ರೂವ್ ಆಗ್ಲಿ ಅಂತ. ಒಂದು ಟೈಮಲ್ಲಿ ಈ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿ ಎಲ್ಲಾ ದೇಶಗಳು ಕಾಂಪಿಟೇಷನ್ ನಿಂತ್ಕೊಂಡ್ಬಿಡ್ತಾರೆ. ಇದರಿಂದ ಕೆಲವು ಟೈಮಲ್ಲಿ ಕಂಟ್ರೀಸ್ ಗಳು ಆಯಿಲ್ ಪ್ರೈಸ್ ನ ಕಮ್ಮಿಗೂ ಮಾರಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದರಿಂದ ಬೇರೆ ಕಂಟ್ರಿಗೆ ಲಾಸ್ ಆಗ್ತಿತ್ತು. ಇದರಿಂದ ಸೆಪ್ಟೆಂಬರ್ 1960 ಬಗ್ದಾದ್ ಕಾನ್ಫರೆನ್ಸ್ ಅಲ್ಲಿ 5 ಕಂಟ್ರೀಸ್ ಸೇರ್ಕೊಂಡು ಒಪೆಕ್ ಅಂತ ಒಂದು ಗ್ರೂಪ್ ಫಾರ್ಮ್ ಮಾಡ್ತಾರೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಈ ಗ್ರೂಪ್ ಅಲ್ಲಿ ವೆನೆನ್ಸುವೆಲಾ, ಸೌದಿ ಅರೇಬಿಯಾ, ಕುವೈತ್, ಇರಾಕ್ ಮತ್ತೆ ಇರಾನ್ ಕಂಟ್ರೀಸ್ ಇದ್ದಿದ್ದು. ಆಮೇಲೆ ಹೋಗ್ತಾ ಇನ್ನ 8 ಕಂಟ್ರೀಸು ಇದಕ್ಕೆ ಜಾಯಿನ್ ಆಗ್ತಾರೆ. ಟೋಟಲ್ ಆಗಿ 13 ಕಂಟ್ರೀಸ್. ಇವ್ರ ಕೆಲಸ ಏನು ಅಂದ್ರೆ ಕಂಟ್ರಿಯಲ್ಲಿ ಎಷ್ಟು ಆಯಿಲ್ ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಅದನ್ನ ಯಾವ ಪ್ರೈಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಇವ್ರು ಡಿಸೈಡ್ ಮಾಡ್ತಾರೆ. ಇದರಲ್ಲಿ ಅಮೆರಿಕ ಮತ್ತೆ ರಷ್ಯಾ ಮಾತ್ರ ಈ ಗ್ರೂಪ್ ಇಂದ ಈಚೆ ಇರ್ತಾರೆ. ನಮ್ಮ ಆಯಿಲ್ ಪ್ರೈಸ್ ನ ನಾವೇ ಡಿಸೈಡ್ ಮಾಡ್ಕೊಂತೀವಿ ಅಂತ. ಆದ್ರೆ ಡಿಸೆಂಬರ್ 2016 ಅಲ್ಲಿ ಈ ಒಪೆಕ್ ಗ್ರೂಪ್ ಅವರು ನಾನ್ ಒಪೆಕ್ ಕಂಟ್ರೀಸ್ ಹತ್ರ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂತಾರೆ. ಅದರಲ್ಲಿ ರಷ್ಯಾ ಮತ್ತೆ ಕಜಾಕಿಸ್ತಾನ್ ಇರುತ್ತೆ. ಇದಾದ್ಮೇಲೆ ಒಪೆಕ್ ನ ಒಪೆಕ್ ಪ್ಲಸ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಒಂದ್ ಕಡೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ರೆ ಈ ಕಡೆ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಕಾರು, ಬಸ್ಸು, ಮೆಷಿನರೀಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಇಂಡಿಯಾಲೂ ದೊಡ್ಡ ಕಾರ್ನ ಇಂಪೋರ್ಟ್ ಮಾಡಿಸ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಾರೆ. ಈ ತರ ಎಲ್ಲ ಸ್ಮೂತ್ ಆಗಿ ನಡೀತಾ ಇರ್ಬೇಕಾದ್ರೆ ಅಕ್ಟೋಬರ್ 1973 ಅಲ್ಲಿ ಎನರ್ಜಿ ಕ್ರೈಸಿಸ್ ಆಗುತ್ತೆ. ಇದರಿಂದ ದೊಡ್ಡ ಅಮೆರಿಕನ್ ಕಾರ್ಗಳು ಮೂಲೆ ಹಿಡಿಯುತ್ತೆ. ಅದನ್ನ ಬಿಟ್ಟು ಇಂಡಿಯಾದ ರೋಡ್ ಗಳಲ್ಲಿ ಫಿಯೇಟ್ ಮತ್ತೆ ಸ್ಟ್ಯಾಂಡರ್ಡ್ ಹೆರಾರ್ ಕಾರ್ಸ್ ಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ 2 ಆದ್ಮೇಲೆ 2 ಮೇಜರ್ ಆಯಿಲ್ ಕ್ರೈಸಿಸ್ ಗಳಾಗಿದೆ. ಫಸ್ಟ್ ಕ್ರೈಸಿಸ್ ಬಂದು 1973 ಅಲ್ಲಿ. ಒಪೆಕ್ನ ಅರಬ್ ಕಂಟ್ರೀಸ್ಗಳು ಅಮೆರಿಕ ಮತ್ತೆ ಜಪಾನ್ಗೆ ನಾವು ಆಯಿಲ್ನ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಕೂತ್ಕೊಂತಾರೆ. ಇವ್ರು ತೆಗಿಯೋ ಆಯಿಲ್ ಅಲ್ಲಿ ಅರ್ಧ ಕನ್ಸ್ಯೂಮ್ ಮಾಡೋ ದೇಶಗಳಿದು. ಈ ಡಿಸಿಷನ್ ಏನಕ್ಕಪ್ಪ ಅಂದ್ರೆ ಆ ಟೈಮಲ್ಲಿ ಯೋಮ್ ಕಿಪೂರ್ ವಾರ್ ನಡೀತಾ ಇತ್ತು. ಸಿರಿಯಾ ಮತ್ತೆ ಈಜಿಪ್ಟ್ ಇಸ್ರೇಲ್ ಅಗೇನ್ಸ್ಟ್ ವಾರ್ ಮಾಡ್ತಿದ್ರು. ಎಲ್ಲಾ ಅರಬ್ ಕಂಟ್ರೀಸ್ಗಳು ಸ್ಟಾರ್ಟಿಂಗ್ ಇಂದಾನು ಇಸ್ರೇಲ್ ಅಗೇನ್ಸ್ಟ್ ಇದ್ದಿದ್ದು. ಈ ಕಡೆ ಅಮೆರಿಕ ಮತ್ತೆ ಜಪಾನ್ ಇಸ್ರೇಲ್ ನ ಸಪೋರ್ಟ್ ಮಾಡೋರು. ಇದರಿಂದ ಬೇರೆ ಅರಬ್ ದೇಶಗಳು ಬೇಜಾರ್ ಮಾಡ್ಕೊಂಡು ಅವ್ರ ಕೋಪನ ಆಯಿಲ್ ಎಕ್ಸ್ಪೋರ್ಟ್ ಮೇಲೆ ತೋರಿಸ್ತಾರೆ. ಈ ಕ್ರೈಸಿಸ್ ಇಂದ ಇನ್ನೇನ್ ಈಚೆ ಬರೋ ಅಷ್ಟರಲ್ಲಿ 1979 ಅಲ್ಲಿ ಇನ್ನೊಂದು ಕ್ರೈಸಿಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಬಂದು ಇರಾನಿಯನ್ ರೆವಲ್ಯೂಷನ್ ಇಂದ. ಯಾಕಂದ್ರೆ ಇವ್ರಿ ಗಲಾಟೆಯಿಂದ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಸಪ್ಲೈ ಚೈನ್ ಅಲ್ಲಿ ಡಿಮಾಂಡ್ ಜಾಸ್ತಿ ಆಗ್ಬಿಡುತ್ತೆ. ಇದು ಇನ್ನೇನ್ ಮುಗಿತಪ್ಪ ಅನ್ನೋ ಅಷ್ಟರಲ್ಲಿ ಇರಾನ್ ಮತ್ತೆ ಇರಾಕ್ ನ ವಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. 1981 ಅಲ್ಲಿ $32 per ಬ್ಯಾರಲ್ ಆಗ್ಬಿಡುತ್ತೆ. ಆದ್ರೆ 2020 ಅಲ್ಲಿ ಸಡನ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ ನೆಗೆಟಿವ್ ಬಂದ್ಬಿಡುತ್ತೆ. ಇದು ಬಂದು ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಆಗಿದ್ದು. ಇದ್ರ ರೀಸನ್ ಬಂದು ಕೋವಿಡ್ ಪ್ಯಾಂಡಮಿಕ್. ಇದರಿಂದ ಆಲ್ಮೋಸ್ಟ್ ಎಲ್ಲಾ ಇಂಡಸ್ಟ್ರೀಸ್ ಗಳು ಮುಚ್ಚಿದ್ರು ಮತ್ತೆ ಕಾರ್ಗಳು ಮನೆಯಲ್ಲಿ ಧೂಳು ಹೊಡಿತಾ ಇತ್ತು. ಆಯಿಲ್ ಇಂಪೋರ್ಟ್ ಮಾಡೋ ದೇಶಗಳನ್ನು ಜಾಸ್ತಿ ಇಂಪೋರ್ಟ್ ಮಾಡಿಸ್ಕೊಳ್ದೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಇದರಿಂದ ಒಪೆಕ್ ಗ್ರೂಪ್ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಕ್ರೂಡ್ ಆಯಿಲ್ ತೆಗಿಯೋದನ್ನ ಸ್ವಲ್ಪ ಟೈಮ್ಗೆ ನಿಲ್ಸೋಣ ಅಂತ ಮಾತಾಡ್ಕೊಂತಾರೆ. ಯಾಕೆಂದ್ರೆ ಪ್ರೈಸಸ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಬರ್ಲಿ ಅಂತ. ಇದರಲ್ಲಿ ರಷ್ಯಾ ಮಾತ್ರ ಯಾರ ಮಾತು ಕೇಳದೆ ಅವ್ರ ಕ್ರೂಡ್ ಆಯಿಲ್ ನ ತೆಗಿತಾನೆ ಇರ್ತಾರೆ. ಇದರಿಂದ ಏನಾಗುತ್ತೆ, ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸಪ್ಲೈ ಜಾಸ್ತಿ ಇದ್ದಿದ್ರಿಂದ ಕ್ರೂಡ್ ಆಯಿಲ್ ಪ್ರೈಸು ನೆಗೆಟಿವ್ ಕೊಟ್ಟೋಗುತ್ತೆ. ಈ ಥರ ರಷ್ಯಾಯಿಂದ ಕ್ರೂಡ್ ಆಯಿಲ್ ಮಾರ್ಕೆಟು ಕಂಪ್ಲೀಟ್ ಆಗಿ ಬಿದ್ದೋಗುತ್ತೆ. ಈ ಥರ ರಷ್ಯಾ ಮತ್ತು ಒಪೆಕ್ನ ಅಲಯನ್ಸು ಮುಗ್ದೋಗುತ್ತೆ. ಒಂದು ಕಡೆ ನೋಡಿದ್ರೆ ಈ ಆಯಿಲಿಂದಾನೇ ಇವತ್ತು ಇಷ್ಟು ಡೆವಲಪ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇರೋದು ನಮ್ಮ ಸುತ್ತಮುತ್ತ. ಆದರೆ ಈ ಕ್ರೂಡ್ ಆಯಿಲ್ನ ಡಾರ್ಕ್ ಸೈಡೂ ಇದೆ. ಆಯಿಲ್ ಮತ್ತು ಗ್ಯಾಸ್ ಬೇಸ್ ಇಂಡಸ್ಟ್ರಿಯಿಂದ ಆಗೋ ಪೊಲ್ಯೂಷನ್. ಯಾವ ದೇಶದಲ್ಲಿ ಈ ಆಯಿಲ್ನ ತೆಗಿತಾರೆ ಆ ದೇಶದಲ್ಲಿ ಆಯಿಲ್ ಅಕಸ್ಮಾತ್ ಪೈಪಿಂದ ಲೀಕ್ ಆದರೆ ಅದು ಮಣ್ಣಲ್ಲಿ ಹೋಗಿ ಮಿಕ್ಸ್ ಆಗಿಬಿಡುತ್ತೆ. ಇದರಿಂದ ಅಲ್ಲಿರೋ ನೀರು ಪೊಲ್ಯೂಟೆಡ್ ಆಗಿಬಿಡುತ್ತೆ, ಕುಡಿಯಕ್ಕೆ ಬರಲ್ಲ. ಇನ್ನೊಂದು, ಈ ಆಯಿಲ್ನ ಹುಡ್ಕೊಂಡು ಹೋಗ್ತಾ ಗಿಡ ಮರಗಳನ್ನ ಕಾಡುಗಳನ್ನ ಸುಟ್ಟು ಹಾಕ್ತಾರೆ. ಇದರಿಂದ ಆ ಕಾಡಲ್ಲಿರೋ ಪ್ರಾಣಿಗಳಿಗೆ ತೊಂದರೆ. ಸೊ ಇದೇ ಕಾರಣದಿಂದ ಇವತ್ತು ಎಷ್ಟೊಂದು ದೇಶಗಳು ರಿನ್ಯೂವಬಲ್ ಎನರ್ಜಿ ಕಡೆಗೆ ತಿರುಕೊಂಡಿದ್ದಾರೆ. ಮಾರ್ಕೆಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರ್ತಾ ಇದೆ ಇವಾಗ.